universe comprises of all integers. So we are dealing with what? Integers. So you take an example as an integer. So universe comprises of all integers, right? For any x, question nodi, for any x, for any andre, for all. For any x, p of x is given. What is p of x? X is odd. I will repeat, p of x, x is odd. And q of x is given. Q of x is x square minus 1 is even. Q of x, x square minus 1 is even. Convert this into symbolic form. What is your job? Convert this into symbolic form. ಕೊಟ್ಟಿರೋ ಪ್ರಪೋಸಿಷನ್ ಅನ್ನ ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಜೊತೆಗೆ ಏನ್ ಮಾಡಬೇಕು? ನೆಗೇಟ್ ಮಾಡಬೇಕು. ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಸರ್ ಸಿಂಬಾಲಿಕ್ ಅಲ್ಲಿ ಕೊಟ್ಟಿದಾನಲ್ಲ, ಎಲ್ಲಿ ಕೊಟ್ಟಿಲ್ಲ? ಸಿಂಬಾಲಿಕ್ ಅಲ್ಲಿ ಕೊಟ್ಟಿಲ್ಲ. ಅವನು ಏನ್ ಕೊಟ್ಟಿದ್ದಾನೆ? ಪ್ರಪೋಸಿಷನ್ ಕೊಟ್ಟಿದ್ದಾನೆ. ನೀವೇನ್ ಮಾಡಬೇಕು? ಸಿಂಬಾಲಿಕ್ ಆಗಿ ಕನ್ವರ್ಟ್ ಮಾಡಬೇಕು. ಜೊತೆಗೆ ಏನ್ ಮಾಡಬೇಕು? ನೆಗೇಟ್ ಮಾಡಬೇಕು. ಹಾಗಾದ್ರೆ ಪಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಪಿ ಆಫ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಈಸ್ ಆಡ್. Q of x andreno? X square minus 1 is even. Convert a given proposition into symbolic form and negate it. ಹಾಗಾದ್ರೆ ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋಣ. ಕೊಟ್ಟಿರೋ ಪ್ರಾಬ್ಲಮ್ ಅನ್ನ, ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಅದನ್ನ ಏನ್ ಮಾಡಬೇಕು? ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಮಾಡೋಣ, ರೈಟ್? ಸೆಂಟೆನ್ಸ್ ಕೊಟ್ಟಿದ್ದಾನೆ, ಸಿಂಬಾಲಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವ್ದೊಂದು ಡೀಲ್ ಮಾಡ್ತಿದ್ದೀರಾ? ಇಂಟೀಜರ್ಸ್. Okay, now start the solution. Okay, solution ಶುರು ಮಾಡೋಣ. ಹಾಗಾದ್ರೆ ಕೊಟ್ಟಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿ ಗಮನಿಸ್ತೀರಾ? ಏನಿದೆ ನೋಡಿ. ಫಾರ್ ಎನಿ ಎಕ್ಸ್, ಫಾರ್ ಎನಿ ಎಕ್ಸ್ ಅಂದ್ರೆ ಹೆಂಗ್ ಬರೀಬಹುದು? ಫಾರ್ ಆಲ್ ಎಕ್ಸ್ ಅಲ್ವಾ? ಫಾರ್ ಎನಿ ಎಕ್ಸ್, ಫಾರ್ ಎನಿ ಎಕ್ಸ್, right? That x is belongs to what? Z alwa? Integers. ಅದನ್ನ ಮರಿಬಾರ್ದು ನೋಡಿ, ಇಂಟೀಜರ್ಸ್ ಕೊಟ್ಟಿರೋದು. ಸೊ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು Z, ಇಂಟೀಜರ್ಸ್ ಅಲ್ವಾ? ಫಾರ್ ಎನಿ ಎಕ್ಸ್ that belongs to integers. Next, p of x, P of x, right? P of x and Q of x. Convert that into symbolic form, alva? P of x. P of x andre no? X is odd, right? For any x, x is odd. If barkoli, if miss agide nodi. For any x, if P of x, x is odd, then ಬರ್ಕೊಳ್ಳಿ. ಅಂಡ್ ಅಲ್ಲ, then ಬರ್ಕೊಳ್ಳಿ, right? ಕ್ವಶನ್ ಕರೆಕ್ಟ್ ಆಗಿ ಗಮನಿಸಿ. ಫಾರ್ ಎನಿ ಎಕ್ಸ್, if P of x is odd, then Q of x, x square minus 1 is even. ಈಗ ಬರೆಯೋಣ. For any x belongs to Z. Next, if then ಅಂದ್ರೆ ಯಾವ ಆಪರೇಟರ್? ಇಂಪ್ಲೈಸ್ ಅಲ್ವಾ? if then ಅಂದ್ರೆ, ಸೊ P of x ಬರ್ಕೋಣ. P of x ಅಂದ್ರೆ ಏನು? x is odd. then ಅಂದ್ರೆ implies. Next is what? Q of x, x square minus 1 is 1. ಕರೆಕ್ಟಾ? ಅಬ್ಸರ್ವ್ ಮಾಡಿ. For any x belongs to what? Integers. Next, if P of x is odd, P of x andre no? If P of x is odd, then Q of x is even. What is Q of x value? X square minus 1 is. If then ಕೊಟ್ಟಿದಾನಲ್ವಾ? if then ಅಂದ್ರೆ implies.
ಆರ್ ಇದ್ರೆ ಆರ್ ಸಿಂಬಲ್, ಅಂಡ್ ಇದ್ರೆ ಅಂಡ್ ಸಿಂಬಲ್. ಓಕೆ, ಕರೆಕ್ಟಾ? ಕರೆಕ್ಟ್ ಆಗಿ ಗಮನಿಸಿ, ಸಿಂಪಲ್ ಆಗಿದೆ, ರೈಟ್? ಫಾರ್ ಎನಿ ಅಂದ್ರೆ ಏನಪ್ಪ? ಫಾರ್ ಎನಿ, ಫಾರ್ ಎನಿ ಎಕ್ಸ್ ಅಂದ್ರೆ ಫಾರ್ ಎನಿ ಎಕ್ಸ್ that belongs to what? Next, if p of x ಅಂದ್ರೆ ಏನು? p of x implies, then ಅಂದ್ರೆ ಏನು? implies q of x. q of x ಅಂದ್ರೆ ಏನು? x square minus 1 is even. ಸೆಂಟೆನ್ಸ್ ಅಲ್ಲಿ ಇರೋದನ್ನ ಸಿಂಬಾಲಿಕ್ ಆಗಿ ಬರೆದಿದ್ದೀನಿ ಅಷ್ಟೇ. ಇದನ್ನ ಮರಿಬಾರ್ದು, ಬಿಲಾಂಗ್ಸ್ ಟು ಝೆಡ್, ಬ್ರಾಕೆಟ್ ಮರಿಬಾರ್ದು. ಓಕೆ, ಇದನ್ನ ನಗೇಟ್ ಮಾಡೋಣವಾ? ಸಿಂಬಾಲಿಕ್ ಆಗಿ ಕನ್ವರ್ಟ್ ಮಾಡಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ನಗೇಟ್ ಇಟ್. ನಗೇಟ್ ಮಾಡೋಣವಾ? ಸೊ negation of for all x belongs to z, p of x implies q of x. ಕೊಟ್ಟಿರೋ ಸೆಂಟೆನ್ಸ್ ಅನ್ನ ಸಿಂಬಾಲಿಕ್ ಆಗಿ ಕನ್ವರ್ಟ್ ಮಾಡಿರೋದನ್ನ ನಗೇಟ್ ಮಾಡೋಣವಾ? ಓಕೆ, negation of for all x become for some x. ಕರೆಕ್ಟ್, ನಗೇಷನ್ ಮಾಡ್ತಾ ಇದ್ದೀನಿ. ಇದು ಸಿಂಬಾಲಿಕ್ ಫಾರ್ಮ್ ಕನ್ವರ್ಟ್ ಮಾಡಿರೋದು, ಅದನ್ನ ನಗೇಟ್ ಮಾಡೋದು. ಫಾರ್ ಆಲ್ ಎಕ್ಸ್ ಬಿಕಮ್ ಫಾರ್ ಸಮ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಓಕೆ, ದೆನ್ ನಗೇಷನ್ ಆಫ್ ದಿಸ್ ವಾಟ್? p of x implies q of x. Negation of p of x implies q of x can be written as p of x into negation of q of x. ಅಲ್ವಾ? ನೆನ್ಪು ಮಾಡ್ಕೊಳ್ಳಿ, ನಿನ್ನೆ ಕ್ಲಾಸ್ negation of p of x implies q of x ಏನಂತ ಬರೀಬಹುದು? p of x and with negation of q of x. For all become there exist. For all become for some. ಅಲ್ವಾ? ಈ negation ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಇದಕ್ಕೂ ಅಪ್ಲೈ ಆಗುತ್ತಲ್ವಾ? p of x implies q of x. ಹಾಗಾದ್ರೆ negation of p of x implies q of x can be written as p of x and with negation of q of x. p of x and with negation of. ಹಾಗಾದ್ರೆ ಇದನ್ನ ಮತ್ತೆ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ ನೋಡೋಣ. ಕೊಟ್ಟಿರೋದನ್ನ ಲಾಸ್ಟ್ ಅಲ್ಲಿ ಇದೆಯಲ್ಲ, ಅದು ಮತ್ತೆ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಹೇಗ್ ಬರಿಬಹುದು ನೋಡಿ? ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಇದನ್ನ ಮತ್ತೆ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. Shall I have first two steps? Yes, sir. Okay, last sentence ಗಮನಿಸಿ. For some x belongs to z, p of x and with negation of q of x. ಸೆಂಟೆನ್ಸ್ ಆಗಿ ಬರೆಯೋಣವಾ? ಇದನ್ನ ಮತ್ತೆ ಸೆಂಟೆನ್ಸ್ ಆಗಿ ಬರೀಬೇಕು. ಬರೆಯೋಣ, ಹೇಗೆ ಬರೆಯೋಣ ನೋಡಿ? For some x, p of x ಅಂದ್ರೆ ಏನು? p of x ಅಂದ್ರೆ for some x, if x is odd, sorry, if ಬರಲ್ಲ ಯಾಕೆಂದ್ರೆ implies ಇಲ್ಲ ಇಲ್ಲಿ. For some x, okay, what is p of x? X is odd. p of x ಅಂದ್ರೆ ಏನು? x is odd. And ನೋಡಿ, and symbol ಇದೆ. And negation of q of x. Negation of q of x ಅಂದ್ರೆ q of x ಅಂದ್ರೆ ಏನು? x square minus 1 is even. But negation of q of x ಅಂದ್ರೆ x square minus 1 is odd ಅಲ್ವಾ? ರೈಟ್? ನೋಡಿ, ಲಾಸ್ಟ್ ಅಲ್ಲಿ ನೆಗೇಷನ್ ಮಾಡಿದ್ ಬಂದಿದೆಯಲ್ವಾ, ಅದನ್ನ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ನಗೇಟ್ ಬಂದಿರೋದನ್ನ ಸೆಂಟೆನ್ಸ್ ಆಗಿ ಮತ್ತೆ ಕನ್ವರ್ಟ್ ಮಾಡಿದ್ವಿ. ಹೇಗ್ ಮಾಡ್ಬೋದು ನೋಡಿ? For some x, p of x ಅಂದ್ರೆ ಏನು? x is odd. p of x ಅಂದ್ರೆ x is odd. And ಅಂದ್ರೆ ಈ ಸಿಂಬಲ್. And negation of q of x ಅಂದ್ರೆ
x square minus 1 is odd. ಇಲ್ಲಿ even ಕೊಟ್ಟಿದ್ದಾನೆ ಅವನು. negation ಅಂತ ತಕ್ಷಣ ಏನು ಮಾಡಬೇಕು? odd ಆಗುತ್ತೆ. Okay, this one they will ask for 4 to 5 marks. 5 marks they will ask. Put a star for this. Those who are not understood, please ping me. Otherwise, any network problem idre inform ಮಾಡಿ ದಯವಿಟ್ಟು. ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಪಿಂಗ್ ಮಾಡಿ. ಯಾರು ಜಾಯಿನ್ ಆಗಿಲ್ಲ ನಂಗೆ ಪ್ರತಿ ಕ್ಲಾಸಲ್ಲೂ ನೀವು ಹೇಳಲೇಬೇಕು, ನಾನೊಂದು ರಿಕ್ವೆಸ್ಟ್ ಅದು, ರೈಟ್? ಯಾರು ಕ್ಲಾಸಿಗೆ ಬಂದಿಲ್ಲ ದಯವಿಟ್ಟು ಹೇಳಿ. ಯಾಕೆ ಅಂದ್ರೆ ಫಿಸಿಕಲ್ ಕ್ಲಾಸ್ ಶುರು ಆದ್ಮೇಲೆ, ಕ್ಲಾಸ್ ರೀಓಪನ್ ಆದ್ಮೇಲೆ ನಾನು ಅವರಿಗೆ ಇಂಟ್ರೆಸ್ಟ್ ಕೊಟ್ಟು ಎಲ್ಲಿ ಮಿಸ್ ಆಗಿದೆ, ಯಾವ ಕ್ಲಾಸ್ ಕಾನ್ಸೆಪ್ಟ್ ಮಿಸ್ ಆಗಿದೆ ಅಂತ ಹೇಳ್ಕೊಡಕ್ ಈಸಿ ಆಗುತ್ತೆ, ರೈಟ್? ಸೊ ಆ ಉದ್ದೇಶಕ್ಕೆ ಅಷ್ಟೇನೆ. ಸೊ ಯಾರು ಮಿಸ್ ಆಗಿದ್ದಾರೆ ಪ್ರತಿದಿನ, ನಾನು ಹೇಳಲ್ಲ, ಪ್ರತಿದಿನ ಯಾರು ಮಿಸ್ ಆಗಿದ್ದಾರೆ ದಯವಿಟ್ಟು ಪಿಂಗ್ ಮಾಡಿ. ನೆಗೇಷನ್ ಆಫ್ ಕ್ಯೂ ಆಫ್ ಎಕ್ಸ್ ಅಂದ್ರೆ ಆಡ್ ಆಗುತ್ತೆ. x plus 1 is x square minus 1 is odd ಆಗುತ್ತೆ. ಇನ್ನೊಂದು ಅಸೈನ್ಮೆಂಟ್ ತಗೊಳ್ಳಿ. let the set z let the set z of all integers let the set z of all integers given of all integers, consider the statements p of x 2x plus 1 equals to 5. So we are dealing with what? Integers. P of x is given 2x plus 1 equals to 5. Q of x is given x square equals to 9. X square equals to 9. X square equals to 9. Convert this into symbolic form. Convert this into symbolic form. Right? Innondu, convert this into symbolic form. Convert this into symbolic form and negate it. Convert this into symbolic form and negate it. So it's a government marks. Don't leave. Simple ಆಗಿರುತ್ತೆ, ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಇಲ್ಲಿ ಅಂಡ್ ಬರ್ಕೊಳ್ಳಿ, ಇದೇ ಇಂಪಾರ್ಟೆಂಟ್. P of x is given and Q of x square equals to 9. Convert this into symbolic form and negate it. Convert this into symbolic form and negate it. And ಬರ್ಕೊಳ್ಳಿ, ಇದೇ ಇಂಪಾರ್ಟೆಂಟ್. ಅಂಡ್ ಅಂತಿದೆ ನೋಡಿ, ಬರೀತೀರ ನೋಡೋಣ. ಟ್ರೈ ಮಾಡಿ, ಇಲ್ಲೇ ಟ್ರೈ ಮಾಡಿ. ಸಿಂಪಲ್ ಇದೆ ನೋಡಿ. ಸಿಂಬಾಲಿಕ್ ಫಾರ್ಮ್ ಕನ್ವರ್ಟ್ ಮಾಡ್ತೀರಾ ಇದನ್ನ, ರೈಟ್? ಸಿಂಬಾಲಿಕ್ ಕನ್ವರ್ಟ್ ಮಾಡಿ. ಇಲ್ಲಿ ಇನ್ನೊಂದು ಬಿಟ್ಟಿದ್ದೀನಿ ನಾನು, ಇಲ್ಲಿ ಕ್ವಶನ್ ಅಲ್ಲಿ ಇನ್ನೊಂದು ಬಿಟ್ಟಿದ್ದೀನಿ. ಫಾರ್ ಸಮ್ ಅಂತ ಬರ್ಕೊಳ್ಳಿ. ಕ್ವಶನ್ ರಿಪೀಟ್ ಮಾಡ್ತೀನಿ ನೋಡಿ. ಲೆಟ್ ದ ಸೆಟ್ z of all integers, consider the statements for some
P of x and Q of x. Convert this into symbolic form. Paritira? Those who are done, please raise your hands. ನನಗೆ ಇದೆಲ್ಲ ಬೇಡ, ಅವಾಗ ಇದೆಲ್ಲ ಅವಶ್ಯಕತೆನೇ ಇರಲ್ಲ. ನನಗೆ ಪ್ರಪೋಸಿಷನ್ ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಿ ಸಿಂಬಾಲಿಕ್ ಫಾರ್ಮ್ ಅಂದ್ರೆ ಇದನ್ನೆಲ್ಲ ಬರೆಯಕ್ಕೆ ಹೋಗ್ಬಾರ್ದು, ಇದನ್ನು ಕೊಟ್ಟಿದ್ದಾನೆ ಅಷ್ಟೇನೆ. ಸಿಂಬಾಲಿಕ್ ಫಾರ್ಮ್ ಅಂದ್ರೆ ಇದು ಇಂಪಾರ್ಟೆಂಟ್. P of x, Q of x ಇಂಪಾರ್ಟೆಂಟ್. ಯಾವ ಆಪರೇಟರ್ ಯೂಸ್ ಮಾಡಬೇಕು ಅಂಡ್ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ, ಇಲ್ಲೇ ನೋಡೋಣ ಕ್ವಿಕ್ ಆಗಿ. Those who have done, raise your hands. ಫಾರ್ ಸಮ್ ಇಲ್ಲಿಂದ ಶುರು ಮಾಡಿ. ಫಾರ್ ಸಮ್ ಅಂದ್ರೆ ಏನಪ್ಪ? ಈ ತರ ಬರೀಬಹುದಾ? ದೇರ್ ಎಕ್ಸಿಸ್ಟ್ ಎಕ್ಸ್. ಫಾರ್ ಸಮ್ ಅವನೇ ಕೊಟ್ಟಿದಾನಲ್ವಾ? ಫಾರ್ ಸಮ್ ಬಿಲಾಂಗ್ಸ್ ಟು ವಾಟ್? ಇಂಟೀಜರ್ಸ್ ಅಲ್ವಾ? ಇಂಟೀಜರ್ಸ್ ಅಂದ್ರೆ ಏನು? ಝೆಡ್. ಉಳಿದಿದ್ ನೀವು ಬರೀತೀರಾ? ಉಳಿದಿದ್ ಬರೆದು ರೈಸ್ ಯುವರ್ ಹ್ಯಾಂಡ್ಸ್. Please, all of you do it. For some x belongs to z, integers. Next, P of x and Q of x. Try ಮಾಡಿ, ಉಳಿದಿದ್ ಮುಂದಿನ ಟ್ರೈ ಮಾಡಿ. P of x and Q of x is given. For that you write Shivani, Ullas, try ಮಾಡಿ. Ullas, Mahalakshmi, Deepthi, try this one. Convert proposition into symbolic form. Done. Done. Deepthi, have you done this problem? Pavitra, Lavanya. Simple, right? Observe here. For some x belongs to integers, right? Next, P of x. ಇಷ್ಟೇ ಬರೀಬೇಕು, ಸೆಂಟೆನ್ಸ್ ಬರೀಬಾರ್ದು. ಅವನೇನಾದ್ರು ಕೊಟ್ಟಿರ್ಲಿ, ನಂಗೆ ಅದು ಬೇಡ. ನಂಗೆ ಬೇಕಾಗಿರೋದೇನೋ P of x ಅಂದ್ರೆ ಇದೆ ಬಂದ್ಬಿಡುತ್ತಲ್ವಾ? P of x ಅಂದ್ರೆ ಇದಲ್ವಾ? So P of x, which operator is given? And Q of x. P of x and Q of x. P of x ಅಂದ್ರೆ ಏನು? 2x plus 1 equals to 5. Q of x ಅಂದ್ರೆ ಏನು? x square equals to. ಇಷ್ಟ ಅಲ್ವಾ?
ಫುಲ್ ಬರಿಬಾರ್ದು. ಪಿ ಆಫ್ ಎಕ್ಸ್ ಅಂದ್ರನೇ ಇದು. ಓಕೆ, ನೆಕ್ಸ್ಟ್ ನೆಗೇಟಿವ್. Negate this one. Negation of for some x belongs to z, p of x and with p of x. Negate ಮಾಡ್ತೀರಾ? Negate ಮಾಡಿ ಹೇಳಿ ನೋಡೋಣ. ನೀವೇ ಮಾಡಬೇಕು. Negation of for some is for all. Negation of p of x or with negation of q of x. So negation apply ಮಾಡ್ತಾ ಇದ್ದೀನಿ. For some become for all x belongs to z. Negation of this alva. Negation of p of x and become or negation of p of x or with negation of q of x. Right? So negate this one. For some become for all. Negation of p of x and become or negation of q of x. Okay. Now convert this into sentence. Negate ಮಾಡಿರೋದನ್ನ sentence ಆಗಿ convert ಮಾಡೋಣ. Right? ಇದನ್ನ ಮಾತ್ರ ಬರಿತೀನಿ ನಾನು, ಮೇಲ್ಗಡೆ ರಬ್ ಮಾಡ್ತೀನಿ. ನೆಗೇಟ್ ಮಾಡಿರೋದು ಮಾತ್ರ ಬರ್ಕೋತೀನಿ, ಅದನ್ನ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ. ರೈಟ್? ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡೋಣ ನೋಡಿ. ಫಾರ್ ಎನಿ ಎಕ್ಸ್, negation of p of x ಅಂದ್ರೆ 2x plus 1 is not equal to 5 ಅಲ್ವಾ? negation of p of x ಅಂತ ಹೇಳಿದಾನೆ. p of x ಏನಿದೆ? 2x plus 1 equals to 5. That become not equal to. Or negation of q of x. Negation of q of x ಅಂದ್ರೆ x square is not equal to negation of q of x and then x square is not equal to. Okay, for any x, negation of p of x nothing but 2x plus 1 is not equal to 5. Or negation of q of x under x square is not equal to 9. Okay. Thank you for joining today. We'll continue the next class. Next class, we will start again rules of inference for quantifiers. ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ರೂಲ್ಸ್ ಆಫ್ ಇನ್ಫರೆನ್ಸ್? ಕ್ವಾಂಟಿಫೈಯರ್ಸ್ ಗೆ ಅಪ್ಲೈ ಮಾಡ್ತಿದ್ದೀರಾ. ಸೇಮ್ ಪ್ರೊಸೀಜರ್, ಸ್ವಲ್ಪ ಚೇಂಜಸ್ ಬರುತ್ತೆ. 23rd ಇದ್ರಿ, ಮತ್ತೆ 6 ಜನ ಲೆಫ್ಟ್ ಆದ್ರಿ. ವೈ, ನೋ ಪ್ರಾಬ್ಲಮ್. Thank you for joining today's class. We'll see the next class. Okay, do that assignment problem. And wait for a while. I'll take a screenshot.
Thank you so much. Don't miss the class at any cost. Still, most of them are absent. If it is a genuine reason, well and good, or else even God will not save you. Okay? ಇಷ್ಟೆಲ್ಲ ಹೇಳಿದ್ಮೇಲೂ ಕ್ಲಾಸ್ ಇನ್ನೂ 6-7 ಜನ ಬರ್ತಾ ಇಲ್ಲ. ಇಂಡಿವಿಜುವಲ್ ಫೋನ್ ಮಾಡಿಯೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅದನ್ನಾರು ಹೇಳಿ, ಅದನ್ನು ಹೇಳಲ್ಲ, ಏನು ರಿಪ್ಲೈ ಮಾಡಲ್ಲ. ಇಂಡಿವಿಜುವಲ್ ಆಗಿ ಕಾಲ್ ಮಾಡಬೇಕು. ನೋಡಿ, ಟೀಚರ್ ಇಷ್ಟೆಲ್ಲ ಮಾಡಿದಾಗ ನೀವು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಆ ಕಡೆಯಿಂದ ತೋರಿಸ್ಬೇಕಾಗತ್ತೆ. Right? It's my request. Those who are absent, please tell me, and don't absent at any cost. I hope next class all should be present. Thank you so much. Do that assignment problem.